ನಮ್ಮ ಮಮ್ಮಿಗೆ ಭಾಳ ಟ್ರೆಡಿಷ್ನಲ್ಲು ಏನು ಇಷ್ಟ ಆಗಲ್ಲ. ಆದ್ರೆ ನೀನು ಫಸ್ಟ್ ಇಂಪ್ರೆಷನ್ ಅಲ್ಲ ನಮ್ಮ ಮಮ್ಮಿದು. ನೀನು ಸೀರೆ ಉಟ್ಕೊಂಬಂದು ಚೆನ್ನಾಗಿರ್ತಿತ್ತು ನಿಜವಾಗ್ಲೂ. ಓ ದೇವ್ರೆ, ನನ್ನನ್ನು ನೀ ಮದುವೆ ಆಗಬೇಕಾಗಿರೋದು. ನಿನಗೆ ನಾ ಹೆಂಗಿದ್ರು ಇಷ್ಟ ಆಗ್ತೀನಿಲ್ಲ, ಮತ್ತು ನಿಮ್ಮ ಮಮ್ಮಿನ ಮೆಚ್ಚೋ ಅವಶ್ಯಕತೆ ಇಲ್ಲ. ನಾನು ಹೆಂಗಿದ್ದೀನಿ ಹಾಗೆ ನೋಡಲಿ. ನೋಡು, ನಾನೇನು ಮಾಡರ್ನ್ ಆಗದೀನ, ನಾನೇನು ಟೀ ಶರ್ಟ್ ಹಾಕೊಂಬಂದಿನ ಇಲ್ಲಲ್ಲ, ನಾರ್ಮಲ್ ಡ್ರೆಸ್ಸು. ನಾನು ನಾಳೆ ಮನೆಗಾದ್ರೂ ಹಿಂಗೆ ಇರ್ತೀನಿ, ಅವ್ರು ಹಿಂಗೆ ನೋಡ್ಬೇಕು ನನ್ನ. ಸರಿ ಸರಿ, ಸ್ವಲ್ಪ ಡಿಸೆಂಟಾಗಿ ಬಿಹೇವ್ ಮಾಡು. ಮಮ್ಮಿ, ಅಪ್ಪ. ಹಾಂ ಓ, ಈಕೇನ ನಮ್ಮ ಭಾವಿ ಸೊಸಿ. ಏನಮ್ಮ ನಿನ್ನ ಹೆಸರು? ಆರಾಮದಿಯಾ? ಮನೆಗೆಲ್ಲರೂ ಆರಾಮದಾರ? ಅಂಕಲ್ ನಮಸ್ತೆ, ನಾನು ಚೆನ್ನಾಗದ್ದೀನಿ ರೀ. ಕಾವೇರಿ ರೀ ನನ್ನ ಹೆಸರು. ಓ, ನೈಸ್ ನೇಮ್ ಕಾವೇರಿ. ಹಾಂ, ಕೊಡಗಿನ ಕಾವೇರಿ. ಹೆಸರಿಗೆ ತಕ್ಕಂಗನ ಭಾಳ ಅಂದ್ರೆ ಭಾಳ ಮುದ್ದಾಗದೇವ. ಬಾ ಒಳಗೆ ಬಾ, ಯಾಕಲ್ಲೇ ನಿಂತ್ಕೊಂಡು? ಹ್ಞೂ ಅಂಕಲ್, ಬಂದೆ. ಮಮ್ಮಿ ಅಪ್ಪ, ಅಣ್ಣ ಎಲ್ಲೋಗ್ಯಾನ? ಬಾ, ಹಾಲಿ ಕರ್ಕೊಂಬಾಕಿನ ಅಲ್ಲೇ ಕುತ್ಕೊಂಡು ಮಾತಾಡೋಣಂತ. ಬರ್ತಾಳೆ ಆತ ಮೇಲದಾನ ನಿಮ್ಮ ಅಣ್ಣನ, ನಾ ಎಲ್ಲ ಕರಿತೀನಿ. ಬಾರಮ್ಮ, ನೀವು ಒಳಗೆ ಬಾ, ಕುತ್ಕೋ ಬತ್ತ ಪುಟ. ಹ್ಞೂ ಅಂಕಲ್. ಕುತ್ಕೋ ಪುಟ್ಟಿ, ನಾ ಕರಿತೀನಿ, ಕುತ್ಕೋ. ಮಮ್ಮಿ ಬಂದೆ ಪ್ರವೀಣ, ಬಂದೆ. ಒಂದು ನಿಮಿಷ. ಏನು ಓ, ಕರ್ಕೊಂಬಂದೆ. ಆಂಟಿ ನಮಸ್ಕಾರ ರೀ. ಹಾಂ ನಮಸ್ಕಾರವ್ವ. ಕುಂದ್ರು ಹೇಳ್ಬೇಡ, ಕುತ್ಕೋ. ಜ್ಯೂಸ್ ಕುಡಿತೀಯಲ್ಲ, ಅಥವಾ ಡಯಟ್ ಗೇಟ್ ಆ ಥರ ಏನಿಲ್ಲ ರೀ, ಕುಡಿತೀನಿ ರೀ. ಸರಿ, ತರ್ತೀನಿ. ಆದ್ರೆ ಈಗ ಸದ್ಯಕ್ಕೆ ಬ್ಯಾಡ್ರಿ, ಆರಾಮಾಗಿ ಮಾತಾಡೋಣ, ಆಮೇಲೆ ಜ್ಯೂಸ್ ಎಲ್ಲ ಕುಡಿಬೋದ್ರಿ. ಹೇಳಮ್ಮ, ಈಗ ನಿಂಗೆ ಯಾವಾಗಂತೀಯ ಅವಾಗ ಜ್ಯೂಸ್ ಕುಡಿಯುವಂತೆ. ಏನು ಮಾಡ್ತಾರ ನಿಮ್ಮ ಅಪ್ಪಾಜಿಯರು? ನಮ್ಮದು ಫ್ಯಾಕ್ಟ್ರಿ ಇದಾವ್ರಿ, ಬಿಸ್ನೆಸ್ ಮ್ಯಾನ್ ನಮ್ಮಪ್ಪ. ನಂಗೆ ಒಬ್ಳು ತಂಗಿದಾಳೆ, ಆಮೇಲೆ ನಂಗೆ ಒಬ್ಬ ತಮ್ಮದನ್ರಿ, ನಾನಾ ದೊಡ್ಡಕ್ಕಿ. ಹೌದಾ, ಚಲೋ ಆತು ಬಿಡ. ಬಿಸ್ನೆಸ್ ಮ್ಯಾನ್ ಅಂದ್ರೆ ಭಾಳ ಚಲೋ ಆತು. ಈಗ ಮತ್ತು ನಿಮ್ಮ ಮನೆಗೆ ನಾವು ನಾಳೆ ನೋಡೋಕೆ ಬರ್ತೀವಿ. ನಿಮ್ಮ ಮನೆಗೆಲ್ಲ ಹೇಳಿ ಅಲ್ಲ. ಮತ್ತು ಆಮೇಲೆ ಲವ್ ಮ್ಯಾರೇಜು, ಕ್ಯಾಸ್ಟ್ ಸೇಮು, ಆದ್ರೆ ನೋಡಿ ಮತ್ತೆ ನಡೀತದಿಲ್ಲ, ಎಲ್ಲ ಹೇಳಿ ಇಲ್ಲ ಮನ್ಯಾಗ. ಹೂರಿ ಆಂಟಿ, ಎಲ್ಲನೂ ನಾವು ಅಪ್ಪಾಜಿಗೆ ಹೇಳೀನಿ, ನಮ್ಮ ಅಪ್ಪಾಜಿ ಒಪ್ಕೊಂಡಾರ, ನಮ್ಮ ಅವ್ವ ಒಪ್ಕೊಂಡಾರ. ನಮ್ಮ ಮನೆಗೆ ಏನು ತೊಂದರೆ ಇಲ್ಲರಿ. ಇವ್ರದ ಭಾವರ್ದ ಫಿಕ್ಸ್ ಆಗವಲ್ದು ಅಂತ ಹೇಳಿ ನನಗೂ ಟೆನ್ಷನ್ ಆಗಿಬಿಟ್ಟಿತ್ತು ರೀ. ಈಗ ಫಿಕ್ಸ್ ಆಯ್ತಲ್ಲ. ನಾನು ಪ್ರಿಯದರ್ಶಿನಿಯವ್ರು ನೋಡಿದೆ. ಓ, ಎಲ್ಲ ವಿಷಯನೂ ನಿನಗೆ ಪ್ರವೀಣ ಹೇಳೋಣ ಅಂದಂಗೆ ಆತ. ಹ್ಞೂ ರೀ, ನಂಗೆ ಗೊತ್ತು. ಭಾವರು ಪ್ರಿಯದರ್ಶಿನಿ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಿದ್ದಿದ್ದು, ಆಕೆಗೆ ಕುಜದೋಷ ಐತಂತ ಹೇಳಿ ನೀವು ಬ್ಯಾಡ ಅಂತ ಹೇಳಿದ್ದು, ಎಲ್ಲ ವಿಷಯನೂ ಗೊತ್ತಾತ್ರಿ ನಂಗೆ. ನನ್ನ ಜಾತಕದಾಗೆಲ್ಲ ಆ ಥರ ಏನೂ ಇಲ್ಲ ಆಂಟಿ. ಹಾಂ ನಂಗೆ ಗೊತ್ತು, ಪರವಾಗಿಲ್ಲ. ಆಯ್ತಮ್ಮ, ಆಯಿತು, ಕುತ್ಕೋ. ಈಗ ನಮಗಿರೋದು ಅದ. ಏನಂದ್ರೆ ನಂದು ದೊಡ್ಡ ಮಗಂದು ಮತ್ತು ಸಣ್ಣ ಮಗಂದು ಇಬ್ಬರು ಸೇರಿಸಿ ಒಟ್ಟಿಗೆ ಮದುವೆ ಮಾಡಿಬಿಟ್ರೆ ಆಗೋಗುತ್ತೆ. ನನಗೊಬ್ಬಕ್ಕೆ ಹೆಣ್ಮಗಳದಾಳ, ಆಕೆಗೂ ಬಡ ಮದುವೆ ಮಾಡ್ಬೋದು ಅನ್ನೋ ನನ್ನ ಉದ್ದೇಶ. ಆದ್ರೆ ಇವಂತರೂ ಹುಡುಗಿ ನೋಡ್ಕೊಂಡ್ಬಿಟ್ಟಿದ್ದ, ಹೇಳಿದ್ನಲ್ಲ ಮಗ ಹಿಂಗಂತಂದು. ಈಗ ನಿನ್ನನ್ನು ಬೆಟ್ಟಾಗೋದನ್ನು ಉಳಿಸಿದ್ದ ನಾವು. ಮತ್ತು ಅದಕ್ಕೆ ನಾವು ಅದ ಪ್ರೊಸೀಜರ್ನಾಗ ಇದ್ವಿ. ನೋಡಿದ್ರೆ ಮತ್ತು ಒಂದು ಆಕಿ ಪ್ರಿಯದರ್ಶಿನಿ ಚಂದ ಇದ್ಲು ಬಿಡು, ಯಾಕೆ ಸುಳ್ಳು ಹೇಳೋಣ. ಭಾಳ ಅಂದ್ರೆ ಭಾಳ ಮುದ್ದಾಗಿದ್ಲು. ಇನ್ನೊಮ್ಮೆ ಆಕೆ ಹೆಸರು ನನ್ನ ಮನೆಗೆ ತೆಗಿಬೇಡ. ಈಗ ಮೊದ್ಲ ಭಾಳ ಅಂದ್ರೆ ಭಾಳ ಬೇಸರ ಮಾಡ್ಕೊಂಡು ನಾನು ಮ್ಯಾಲೆ ಕುಂತಾನ, ಕೆಟ್ಟ ಬೇಸರ ಮಾಡ್ಕೊಂಡು. ಹ್ಞೂ ಆಂಟಿ, ಆದ್ರೆ ಅವ್ರನ್ನೇನಾರ ಭಾವ ಮದುವೆ ಆಗಿದ್ರೆ ಪ್ರಿಯದರ್ಶಿನಿನ ಭಾಳ ಒಳ್ಳೆ ಪೇರ್ ಮಾತ್ರ ಆಗಿರ್ತಿತ್ತು. ಹೌದವ, ಅವ್ರ ಮಂತನೂ ಚಲೋ ಐತೆ ಬಿಡು. ಈಗ ನೋಡಿರೋದು ಚೆನ್ನಾಗೈತಿ, ಚೆನ್ನಾಗಿಲ್ಲ ಅಂತಲ್ಲ. ಆದರೆ ಒಂದು ಸ್ವಲ್ಪ ಕಪ್ಪು, ಭಾಳ ದಪ್ಪ ಅದಾಳ. ಮತ್ತು ಅವಂಗೂ ಈಗ ವಯಸ್ಸಾಗ್ಯಾವಲ್ಲ, ಹಾಗಾಗಿ ನೋಡಿರೋ ಎಲ್ಲರೂ ಇವ್ನು ರಿಜೆಕ್ಟ್ ಮಾಡ್ತಿದ್ರು. ಇವ್ನು ಲೈಕ್ ಆಗಿರೋರು ಇವ್ನು ರಿಜೆಕ್ಟ್ ಮಾಡ್ತಿದ್ರು. ಇವ ಲೈಕ್ ಮಾಡಿದ ಹುಡುಗಿಯರು ಇವ್ನು ರಿಜೆಕ್ಟ್ ಮಾಡ್ತಿದ್ರು. ಇವ ರಿಜೆಕ್ಟ್ ಮಾಡಿರೋರು ಇವ್ನು ಲೈಕ್ ಮಾಡ್ತಿದ್ರು. ಏನು ಮಾಡ್ತಿದ್ದಿ, ಹಣೆ ಬರೋಕ್ಕೆ ಏನು ಮಾಡೋಕ್ಕಾಗಂಗಿಲ್ಲ. ಈಗಿದು ಮಂತನ್ ಚಲೋ ಐತೆ ಬಿಡು. ಅಂದ್ರೆ ಒಂಚೂರು ಹಳ್ಳಿಯಿಂದ ಬಂದಂಗೆ ಇವರು. ಮಂತನ್ ಚಲೋ ಐತಿ, ಭಾಳ ಅಂದ್ರೆ ಭಾಳ ಕರ್ಗದಾಳ. ನೀ ನೋಡು ಎಷ್ಟು ಲಕ್ಷಣವಾಗದಿದಿ. ಈಗೇನು ಮಾಡೋಕ್ಕಾಗಲ್ಲ. ಹಿಂಗೆ ನಾವು ಹುಡ್ಕೊಂತ ಹೋದ್ರೆ ಹುಡುಗಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಕರ್ಗದಪ್ಪ ಏನು ನೋಡ್ಲಾರ್ದಂಗೆ. ಮೊದ್ಲ ನಮ್ಗೆ ಗೊತ್ತಲ್ಲವ, ನಮ್ಮ ಕ್ಯಾಸ್ಟ್ನಾಗ ಹುಡುಗಿಯಾರ ಇಲ್ಲ, ಅದ ಒಂದು ಕಾರಣಕ್ಕನ ತೆಳಗ ಬೆಳಗ ದಪ್ಪ ನೋಡ್ಲಾರ್ದ ಈಗ ನಮ್ಮ ಪ್ರಕಾಶಿಗೆ ಹೆಣ್ಣು ನೋಡಿರೋದು ನೋಡು. ಕುತ್ಕೋ, ಕರಿತೀನಿ.
ಅವ ನೀ ಮಾತಾಡ್ತೀರ ಕೇತ್ರ ನಾ ಕರ್ಕೊಂಬರ್ತೀನಿ ಅಣ್ಣನ. ಅಣ್ಣ ಅಣ್ಣ ಬಾ, ನಾನು ಹುಡುಗಿ ಕರ್ಕೊಂಬಂದೀನಿ, ಭೇಟಿ ಆಗುಂತೆ ಅಂತ ಬಾ ಲಗುನ. ಏ ಈಗ ನಾನೇನು ಮಾಡಲಿ, ಅವ್ವ ಅಪ್ಪ ನೋಡಿದ್ರು ಸಾಕು, ನೀ ಮದುವೆ ಆಗೋ ಹುಡುಗಿನ ಬಿಡ್ಬಿಡು, ನೀ ಹೋಗು ನಿನ್ನ ಕೆಲಸ ಮಾಡ್ಕೊ. ಅಣ್ಣ ನನ್ನ ಫ್ಯಾಮ್ಲಿಯವ್ರನ್ನೆಲ್ಲರನ್ನೂ ಭೇಟಿ ಮಾಡ್ಸಕ್ಕೆ ಕರ್ಕೊಂಬಂದೀನಿ, ನೀನು ನನ್ನ ಫ್ಯಾಮ್ಲಿ ಹೌದಿಲ್ಲ, ಬಾ. ಸರಿ ನಡಿ ನೋಡ್ತೀನಿ. ಕಾವೇರಿ ನಮ್ಮಣ್ಣ ಪ್ರಕಾಶ, ಪ್ರಕಾಶ ಪ್ರವೀಣ ಎಲ್ಲರೂ ನಮ್ಮನ್ನು ನೋಡಿ ಅವಳಿ ಜೋಳಿ ಏನು ಅಂತ ಕೇಳ್ತಾರೆ. ಏನು ನಾನೇನ್ರ ಅಪ್ಪಿ ತಪ್ಪಿ ಮೀಸಿ ಬಿಟ್ಬಿಟ್ರ ಸೇಮ್ ನಮ್ಮ ಅಣ್ಣನ ಹೌದಿಲ್ಲ? ಹೌದು, ಸೇಮ್ ಟು ಸೇಮ್ ಹಂಗದಿರಿ ಇಬ್ರು. ಹಾಯ್ ಬಾಬಾಜಿ. ಹಾಯ್ ಹಾಯ್. ನನ್ನ ಹೆಸರು ಕಾವೇರಿ ರೀ ಬಾಬಾಜಿ. ಹಾಯ್, ಐ ಆಮ್ ಪ್ರಕಾಶ್, ಆರ್ಕಿಟೆಕ್ಟ್ ನಾನು. ಓಹ್ ನಂಗೆ ಗೊತ್ತು ಬಾಬಾಜಿ, ನಂಗೆ ಗೊತ್ತು. ನಂಗೆ ಪ್ರವೀಣ್ ಎಲ್ಲ ವಿಷಯನೂ ಹೇಳೋಣ, ನಂಗೆ ಪಿನ್ ಟು ಪಿನ್ ಎಲ್ಲ ವಿಷಯನೂ ಗೊತ್ತು. ಭಾವಾಜಿ ನೈಸ್ ಟು ಮೀಟ್ ಯು. ನಿಮ್ಮ ಟ್ಯಾಲೆಂಟ್ನೆಲ್ಲ ನಾನು ನೋಡೀನಿ, ಒಂದೊಂದು ನಿಮ್ಮದು ಬ್ಲೂ ಪ್ರಿಂಟು ಬಿಡ್ರಿ ಅಮೇಝಿಂಗ್. ನಾವೇನಾರು ಮನೆ ಕಟ್ಸಿದ್ರಿ ಭಾವಾಜಿ, ನಾನು ಪ್ರವೀಣ, ಆ ಮನೆ ನೀವೇ ಎಲ್ಲ ನೀಟಾಗಿ ಪ್ಲ್ಯಾನಾಗಿ ಕೊಡ್ಬೇಕು ನನಗೆ, ಓಕೆನಾ? ಈಗೇನು ಇವರಿಬ್ಬರು ಸೇರಿ ಮನೆ ಕೊಡ್ತೀನಿ ಅಂತಾಳ ಅಂದ್ರೆ ಅಣ್ಣ ತಮ್ಮನ ಬೇರೆ ಮಾಡ್ಬೇಕಂತನ? ನೋಡಮ್ಮ ಕಾವೇರಿ, ನನಗೊಂದು ಆಸೆ ಐತೆ, ಅದನ್ನು ನನ್ನ ಮಕ್ಕಳು ಈಡೇರಿಸ್ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ಯಾರ. ಆಂಟಿ ಏನಂದ್ರೆ ನಾವಿಬ್ರು ಬದುಕಿರೋವರೆಗಂತರೂ ಅಣ್ಣ ತಮ್ಮ ಬೇರೆ ಆಗಲ್ಲ ಅಂತ ನನಗೆ ಪ್ರಾಮಿಸ್ ಮಾಡ್ಯಾರ, ಅವ್ರ ಅಪ್ಪಂಗೂ ಪ್ರಾಮಿಸ್ ಮಾಡ್ಯಾರ. ಹಾಗಾಗಿ ನೀ ಯಾಕೆ ಹಂಗಂತಿ, ಪ್ರವೀಣು ನೀನು ಕಟ್ಸೋ ಮನೆ ಅಂತ ಹೇಳಿ ನಿಮ್ಮಿಬ್ರಿಗೂ ಆ ಥರ ಸಪ್ರೇಟಾಗಿ ಮನೆ ಕಟ್ಸ್ಕೋಬೇಕು ಅಂತ ಅನ್ನೋದರ ಏನೈತಿ ನೋಡಿದು, ಇಷ್ಟು ದೊಡ್ಡ ಮನೆ, ಇದನ್ನು ಪ್ಲ್ಯಾನ್ ಮಾಡಿರೋದನ್ನು ಪ್ರಕಾಶ್ನೇ. ಹೆಂಗೈತೆ ಮನೆ, ಚೆನ್ನಾಗಿಲ್ಲನೇ? ಅಂದ್ರೆ ಅವ ಆಕಿಗೆ ಒಂದು ಆಸೆ ಐತವ, ತನ್ನ ಟೇಸ್ಟ್ ತಕ್ಕಂಗ ಒಂದು ಮನೆ ಕಟ್ಟಿಸ್ಬೇಕಂತ ಹೇಳಿ. ಹಾಂ ರೀ ಆಂಟಿ, ಆ ಥರ ಐತ್ರಿ ಒಂದು, ಅದಕ್ಕೆ ಹಂಗಂದೆ. ಇರಲಿ, ನನ್ನ ಮಗ ನಿನ್ನನ್ನು ಭಾಳ ಇಷ್ಟಪಟ್ಟನವ, ಹಂಗಂತೇಳಿ ಇಷ್ಟ ಕಷ್ಟನೋ ನಿನ್ನನ್ನು ನಾನು ಭಾಳ ಇಷ್ಟಪಡ್ತೀನಿ. ಆದ್ರೆ ಈ ಥರ ಎಲ್ಲ ಅಣ್ಣ ತಮ್ಮ ಬ್ಯಾರಾಗ ಮಾತಾಡೋದೆಲ್ಲ ಮಾತಾಡೋಕೆ ಹೋಗ್ಬೇಡ, ನನಗಿಷ್ಟ ಆಗಲ್ಲ. ನನಗೇನೋ ಜ್ಯೂಸ್ ಕುಡಿಯೋಕ್ಕಿಂತ ನೀನು ಟೀ ಕುಡಿದ್ರೇ ಚಲೋ ಅನ್ಸಕತ್ತೈತೆ ನೋಡು. ಆಂಟಿ ಸಾರಿ, ನಿಮಗೆ ಬೇಜಾರಾಯ್ತೇನೋ? ಛೇ ಬೇಜಾರೇನಿಲ್ಲವಾ, ಹೇಳಿದೆ ವಿಷಯ, ಇರೋ ವಿಷಯ ಹೇಳಕತ್ತೀನಿ. ನಾಳೆ ಮದುವೆಗೆ ಬಂದಮೇಲೆ ಇಷ್ಟಿಷ್ಟಕ್ಕೂ ಸುಮ್ಮನೆ ಜಗಳ ಮಾಡಿ ಬ್ಯಾರೆಗನ ಅಂಥೇಳಿ ಹಾಗೆಲ್ಲ ಹೇಳಿದ್ರೆ ಕಷ್ಟ ಅಲ್ಲ. ಅದಕ್ಕೆ ಮೊದಲ ವಿಷಯನ ನಿಂಗೆ ಡೈರೆಕ್ಟಾಗಿ ಹೇಳಿದೆ, ಬೇಜಾರಾಗಕ್ಕೆ ಏನೈತಿ, ನೀನು ಅಷ್ಟೆ ಡೈರೆಕ್ಟಾಗಿ ಮಾತಾಡ್ತೀನಿ ಅಂತ ಬೇಜಾರಾಗಬೇಡ, ನನ್ನ ಗುಣನ ಇದು, ಡೈರೆಕ್ಟಾಗೆ ಮಾತಾಡ್ತೀನಿ. ಓಹ್ ಎಷ್ಟು ಚಂದದಳಿಕಿ ಕಾವೇರಿ, ಖರೇನ ನಮ್ಮ ತಮ್ಮನ ಟೇಸ್ಟ್ ಮಸ್ತ್ ಐತಿ. ನನಗೂ ಈಗ ಅನ್ಸುತ್ತೆ, ಬರೀ ಓದೋದ್ರಿಂದ ಬರೆಯೋದ್ರಿಂದ ಏನೂ ಆಗಲ್ಲ, ಜೀವನದಾಗ ಚಂದಾಗ ಸೆಟ್ಲ್ ಆಗ್ಬೇಕು ಅಂದ್ರೆ ಎಲ್ಲನೂ ಇಟ್ಕೊಂಡಿರ್ಬೇಕು ಸೈಡು. ನಮ್ಮ ತಮ್ಮ ಶಾಣೆ ಅದ, ನಾ ಇಷ್ಟಪಟ್ಟಿದ್ದು ಆ ಪ್ರಿಯದರ್ಶಿನಿ, ಈಗ ನೋಡಿದ್ರ ಮದುವೆ ಆಕತ್ತಿರೋದು ಆ ಡುಮ್ಮಿನ. ನಂದು ಒಂದು ಜೀವನನ ಎಷ್ಟು ಚಂದದ ನೋಡು. ಅಪ್ಪಿ ತಪ್ಪಿ ನಾನು ನನ್ನ ತಮ್ಮ ನಮ್ಮ ಹಿಂತಿರ ಜೊತೆಗೆ ಹೊಂಟ್ರ ಜನ ಎಲ್ಲ ಏನು ಅನ್ಬೋದು? ಅಯ್ಯೋ ನಮ್ಮ ಅಪ್ಪಗೆ ಯಾಕೆ ಅರ್ಥ ಆಗಲ್ಲ ಏನಿದು.